ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಕೊಲೋಸ್ಪಾ ಟ್ಯಾಬ್ಲೆಟ್ ಬಗ್ಗೆ. ಕೊಲೋಸ್ಪಾ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಯೂಸ್ ಮಾಡಬೇಕು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬಹುದು, ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಕೊಲೋಸ್ಪಾ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಂತ ನೋಡ್ರಿ, ಟ್ರೀಟ್ಮೆಂಟ್ ಮತ್ತೆ ಲಕ್ಷಣ ಕಡಿಮೆ ಮಾಡ್ಲಿಕ್ಕೆ. ನಿಮ್ಗೆ IBS ಸಮಸ್ಯೆ ಆಗೈತೆ ಅಂದ್ರ, IBS ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತೀವ್ರಿ. ಇದ್ರಾಗ ಏನೇನ್ ಲಕ್ಷಣ ಆಗ್ತೈತೆ ರೋಗಿಗೆ ಅಂದ್ರೆ ನೋಡ್ರಿ, ವಿಪರೀತ ಹೊಟ್ಟೆ ನೋವು ಬರೋದು, ಹೊಟ್ಟೆ ಒಂದ್ ಪರಿ ಅರ್ಬಿ ಹಿಂಡದಂಗ ಆಗೋದು, ಮತ್ತು ಅವ್ರಿಗೆ ಹೊಟ್ಟೆ ಬಹಳ ಜಾಸ್ತಿ ಗ್ಯಾಸ್ ಆಗೋದು, ಹೊಟ್ಟೆ ಉಬ್ಬದಂಗೆ ಅನ್ಸೋದು, ಮತ್ತು ಅವ್ರ ಬೋವಲ್ ಹ್ಯಾಬಿಟ್ಸ್ ಏನಿರ್ತಾವ ನೋಡ್ರಿ ಚೇಂಜ್ ಆಗಿಬಿಡ್ತಾವ. ಕೆಲವೊಂದ್ಸತಿ ಪದೇ ಸಂಡಾಸ್ ಹೋಗ್ತಿರ್ತಾರ, ಸಂಡಾಸ್ ನೀರ್ ಹಂಗನೂ ಹೋಗಲ್ಲ, ಊಟ ಉಣ್ಣ ತಕ್ಷಣ ಸಂಡಾಸ್ ಹೋಗ್ಬೇಕು ಅನಿಸ್ತಿರ್ತೈತಿ. ಕೆಲವೊಂದ್ಸತಿ ಅವ್ರಿಗೆ ಒಟ್ಟ ಎಷ್ಟು ಊಟ ಮಾಡಿದ್ರು ಒಟ್ಟ ಮೋಷನ್ ಕ್ಲಿಯರ್ ಆಗಂಗಿಲ್ಲ, ಹೊಟ್ಟಿ ಸಾಪ ಆಗಂಗಿಲ್ಲ ರೀ. ಬೆಳಿಗ್ಗೆ ಅನ್ನೋದ್ರಾಗ 2 ದಿನ 1 ದಿನ 2 ದಿನ 3 ದಿನ ಹೊಟ್ಟಿನ ಸ್ವಚ್ಛ ಆಗ್ತಿರಂಗಿಲ್ರಿ. ಈ ರೀತಿ ಸಮಸ್ಯೆ ಆಗ್ತಾವ. ಸೊ ಈ ಟ್ಯಾಬ್ಲೆಟ್ ಏನ್ ಮಾಡ್ತೈತಪ್ಪ ಅಂದ್ರೆ, ನಿಮ್ದು ಕರಳು ಏನೈತೆ ನೋಡ್ರಿ, ಇಂಟೆಸ್ಟೈನ್, ಅದ್ರೊಳಗಿನ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡ್ತೈತಿ ಮತ್ತು ನಿಮ್ಮ ಲಕ್ಷಣಗಳನ್ನು ಕಡಿಮೆ ಮಾಡ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಕಂಪೋಸಿಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಕೊಲೋಸ್ಪಾ ಟ್ಯಾಬ್ಲೆಟ್, ಇದ್ರೊಳಗಡೆ ಮೇನ್ ಕಂಟೆಂಟ್ ಮೆಬಿವಿರಿನ್ ಹೈಡ್ರೋಕ್ಲೋರೈಡ್ 135 mg 135 mg ಪ್ರಮಾಣದಾಗ ಇರ್ತೈತ್ರಿ. ಸೊ ಮೆಬಿವಿರಿನ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿ ಸ್ಪ್ಯಾಸ್ಮೋಡಿಕ್ ಅಂತ ಕರೀತಾರ. ಇದು ಯಾವ ರೀತಿ ಕೆಲಸ ಮಾಡುತ್ತಂದ್ರ, ನಿಮ್ಮ ಕರಳ ಒಳಗಡೆ ಮಸಲ್ಸ್ ಏನಿರ್ತಾವ ಅದನ್ನ ರಿಲ್ಯಾಕ್ಸ್ ಮಾಡುತ್ತಾ. ಅದರ ಸಂಬಂಧ ನಿಮ್ಗೆ ಹೊಟ್ಟೆ ಹಿಂಡದಂಗೆ ಆಗ್ತಿರ್ತೈತಲ್ಲ, ಅದು ಆಗಂಗಿಲ್ಲ ಮತ್ತು ನಿಮ್ಮ ಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡ್ತಾವ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಅಬೌಟ್ ಇಂಡಿಯಾ ಲಿಮಿಟೆಡ್. ಇದನ್ನ 25 ಡಿಗ್ರಿ ಸೆಲ್ಸಿಯಸ್ ತಳಗ ಟ್ಯಾಬ್ಲೆಟ್ ಸ್ಟೋರ್ ಮಾಡ್ಬೇಕಂತ ಇರ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದಾಗ ನಿಮ್ಗೆ ಇದನ್ನ ಡಾಕ್ಟರ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂದ್ರ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರಿದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ನೋಡ್ರಿ ಇದನ್ನ ನಿಮ್ಗೆ ಡಾಕ್ಟರ್ ದಿನಕ್ಕೆ 2 ಹೊತ್ತು ಉಪಯೋಗ ಮಾಡಕ್ಕೆ ಹೇಳ್ತಾರೆ. ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು. ಇದನ್ನ ನೀವು ಊಟ ಮಾಡೋದಕ್ಕಿಂತ 20 ನಿಮಿಷ ಮೊದಲ ಸೇವನೆ ಮಾಡ್ಬೇಕಂತ ಇರ್ತೈತಿ. ಮತ್ತು ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ನುಂಗ್ಬೇಕಂತ ಇರ್ತೈತ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ ಮೊದಲು ಬಾಡಿ ಪರೀಕ್ಷೆ ಮಾಡ್ತಾರ, ಪರೀಕ್ಷೆ ಮಾಡಿದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಐತಿ, ಎಷ್ಟು ಹಳೆ ಸಮಸ್ಯೆ, ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನು ಕೂಡ ಅಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳೋಂತರ ಅಷ್ಟು ದಿನ ಇದ್ರ ಉಪಯೋಗ ಮಾಡಬಹುದು. ಇದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ನೋಡ್ರಿ, ಕೆಲವೊಂದಿಷ್ಟು ಪೇಷಂಟ್ನಾಗ ಕಂಡು ಬಂದೈತಿ, ತಗೊಂಡ ತಕ್ಷಣ ಚಕ್ರ ಬಂದು ಮೂರ್ಛೆ ಹೋಗೋದು, ತ್ವಚಾದಾಗ ರ್ಯಾಶಸ್ ಆಗೋದು, ಮತ್ತೆ ಆಂಜಿಯೋಎಡಿಮಾ ಅಂದ್ರೆ ತ್ವಚಾದ ಮ್ಯಾಲಿನ ಲೇಯರ್ ಏನಿರ್ತೈತೆ ಅದ್ರೊಳಗಡೆ ಬಾವು ಬರೋದು, ಈ ರೀತಿ ಎಲ್ಲ ಲಕ್ಷಣ ಆಗ್ತಾವ. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಮೆಬಿವೆರಿನ್, ಅದ್ರಲ್ಲಿ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗ್ಯಾವ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಇಲ್ಲ ನಿಮ್ ಸಂಡಾಸ್ ಮಾಡಂತೀರ ಅಂದ್ರೆ ಸಂಡಾಸ್ ಒಳಗೆ ರಕ್ತ ಏನಾರ ಹೊಂಟೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ನೋಡ್ರಿ ಏನಪ್ಪಾ ಅಂದ್ರೆ, ಕೊಲೋಸ್ಪಾ ಟ್ಯಾಬ್ಲೆಟ್ ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಮೆಬಿವೆರಿನ್ ಹೈಡ್ರೋಕ್ಲೋರೈಡ್ 135 mg ದಾಗ ಏನಿರ್ತೈತಿ ಅದೇ ಸೇಮ್ ಕಂಟೆಂಟ್ ಇದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಮೈಕೊಲೋನ್ ಟ್ಯಾಬ್ಲೆಟ್, ಮೋರ್ ಈಸಿ ಟ್ಯಾಬ್ಲೆಟ್, ಮ್ಯಾಟಿಸ್ ಟ್ಯಾಬ್ಲೆಟ್, ನೆಬಾಸ್ಪಾ ಟ್ಯಾಬ್ಲೆಟ್, ಫಿಬ್ರಿಸ್ಪಾ ಟ್ಯಾಬ್ಲೆಟ್, ಇದ್ರೊಳಗೆ ಸೇಮ್ ಕಂಟೆಂಟ್, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರ 434 ರೂಪಾಯಿದಾಗ ನಿಮ್ಗೆ 15 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ ಕೊಲೋಸ್ಪಾ ಟ್ಯಾಬ್ಲೆಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದುಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋತೈತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್
ಆ್ಯಂಡ್ ಟೇಕ್ ಕೇರ್. ಧನ್ಯವಾದಗಳು.